ಬಿದ್ದು ಬಿಟ್ರೆ ಹೆಂಗೆ ಗುರು? ನೀರು ಗೀರೆಲ್ಲ ಹೋಗ್ಬಿಟ್ರೆ ಗಾಡಿ ಒಳಗಡೆ ಒಬ್ಬನೇ ಬರೋದೀನಿ. ಮೈ ಗಾಡ್! ಅದರ ರಿಸರ್ವ್ಗೆ ನಿಮಗೆ ಯಾವ ಗಾಡಿ ಬಿಡ್ತಾರೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೀಟರ್ ಆಫ್ ಆಗದ್ ಗುರು, ದೇವರಾಣೆ ಹೇಳ್ತೀನಲ್ಲ, ನಾನು ಸುಮ್ಮನೆ ಮಾತಾಡ್ತಿಲ್ಲ. ಓ ಶಟ್ ಏನ್ ಗುರು ಇದು ಹಿಂಗಿದೆ? ಸೊ ಸ್ನೇಹಿತರೆ, ಅಂತೂ ಇಂತೂ ಭದ್ರಾ ರಿಸರ್ವಿಗೆ ಎಂಟ್ರ್ ಆಗಿದ್ದೀನಿ. ಮ್ಯಾಟ್ರ್ ಏನಂತಂದರೆ, ಒಂದು ಕಾಲಿಗೆ ನನಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಾಸ್ಕ್ ಇನ್ನೊಂದು ಏನಂತಂದರೆ, ನಾನು ಇಲ್ಲೆಲ್ಲೂ ಸ್ಲೋ ಮಾಡೋಂಗಿಲ್ಲ, ನಿಲ್ಸೋಂಗಿಲ್ಲ. ನಾನು ಸುಮ್ಮನೆ ಹೋಗ್ತಾ ಇರಬೇಕು. ಅರ್ಥ ಆಯ್ತಾ? ನಿಮಗೆ ಗಾಡಿಯಲ್ಲಿ ಬಿದ್ದೆ, ನಂಗೆ ಕೈ ಮುರಿತು, ಕಾಲು ಮುರಿತು, ನನಗೆ ಪಂಚರ್ ಆಯಿತು, ಫ್ಯೂಯಲ್ ಖಾಲಿ ಆಯಿತು, ಅದಕ್ಕೆಲ್ಲ ನೀವೇ ಜವಾಬ್ದಾರರು. ನೀವೇನು ಬಂದಿದ್ದೀರಾ, ನೀವು ಹೋಗ್ತಾ ಇದ್ದೀರಾ, ಹೋಗಿ. ಬಟ್ ಏನಂತಂದರೆ, ನೀವೇನಾದರೂ ಲೇಟ್ ಆದರೆ ಫೈನ್ ಸರಿಯಾಗಿ ಹಾಕ್ತಾರೆ, ಓಕೆನಾ? ಸೊ ಅದಕ್ಕೂ ರೆಡಿಯಾಗಿರ್ರಿ ನೀವು. ಹೋ ಆಫ್ ರೋಡು ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಲಿಮಿಟ್ ಸ್ಟಾರ್ಟ್ಸ್. ಆಫ್ ರೋಡ್ ಸ್ಟಾರ್ಟ್ ಗುರು. ಒಂದೇ ಒಂದು ಫೋಟೋ ತಕ್ಕೊಬೇಕಾಗಿತ್ತು ನಾನು, ಅಲ್ಲಾಗಲಿಲ್ಲ. ಬಿಡಿ, ಹೋಗಲಿ ಬಿಡಿ, ತೊಂದರೆ ಇಲ್ಲ. ಏನಂತೀರಾ ಗುರು? ಏನು ಗುರು ಇದು ಹಿಂಗಿದೆ? ಒಬ್ಬನೇ ಹೋಗ್ತಿದ್ದೀನಿ ಗುರು, ಸೋಲೋ 450 ಹಿಮಾಲಯನ್. ಓ ಮೈ ಗಾಡ್, ಅಲ್ಲಿ ನೋಡಲ್ಲಿ ಮೇಲೆ ಏನು ಸಖತ್ತಾಗಿದೆಯಲ್ಲ ಗುರು ಜಾಗ ಇದು. ಸೀರಿಯಸ್ಲಿ ಗುರು, ಅಲ್ಟಿಮೇಟ್. ನಮ್ಮ ಹುಡುಗರು ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊಂಡಿದ್ದೀನಿ. ಪ್ರಶಾಂತ್, ಕರ್ನಾಟಕ ಆಫ್ ರೋಡ್ ಟೀಮ್, ಮಿಸ್ಸಿಂಗ್ ಯು ಆಲ್ ಗೈಸ್. ಹೋಲಿ ನನ್ನ ಕತೆ ಗೋವಿಂದ ಗುರು. ಒಬ್ಬನೇ ಇದ್ದೀನಿ ಗುರು, ಯಾರಂದ್ರೆ ಯಾರೂ ಇಲ್ಲ. ಇಲ್ಲಿ ನೋಡಿಲಿ, ವಾಟರ್ ಫಾಲ್ಸ್ ಬೇರೆ ಸೈಕಲ್ ಗ್ಯಾಪಲ್ಲಿ. ಹುಲಿ, ಚಿರತೆ, ಕಾಡೆಮ್ಮೆ, ಆನೆ ಇವೆಲ್ಲ ಇದಾವಂತ ಇಲ್ಲಿ. ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ಬೇಕಂತ ಇಲ್ಲಿ. ಏನೋ ಸಿಂಹ, ಸಾಹಸ ಸಿಂಹ. ಓ ಲವ್ಲಿ. ಹೆಂಗಂತ ಹೋಗ್ಲಿ, ಎಲ್ಲಿ ಅಂತ ಹೋಗ್ಲಿ ಗುರು ನಾನಿಲ್ಲಿ? ಓ ಶಟ್ ವಾಟರ್ ಫಾಲ್ಸ್ ಬೇರೆ ಒಂದು ಕಡೆಯಿಂದ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದೆ ಗುರು. ಹೋ ಗುರು, ಮೀಟ್ರ್ ಆಫ್ ಆಗತ್ತೆ ಗುರು, ದೇವರಾಣೆ ಹೇಳ್ತೀನಲ್ಲ, ನಾನು ಸುಮ್ಮನೆ ಮಾತಾಡ್ತಿಲ್ಲ. ಒಂದು ಕಡೆಯಿಂದ ಚಳಿ ಗಾಳಿ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಇದು ಪಂಚರ್ ಮಾತ್ರ ಆಗ್ದಿಲ್ದಂಗೆ ಇರಲಪ್ಪ ದೇವ್ರೆ. ಒಳ್ಳೆ ಆಫ್ ರೋಡಿಂಗ್ ಇದೆ ಗುರು ಮಾತ್ರ. ಗೋಪ್ರೋ ಕ್ಯಾಮ್ರಾ ಬ್ಯಾಟ್ರಿ ಚೇಂಜ್ ಮಾಡೋದು ಮರ್ತೆ ನಾನು. ಏನು ಗುರು ಗುಂಡಿ ಇದು? ಎಲ್ಲಿ ಅಂತ ಹೋಗ್ಲಿ ಗುರು ನಾನು? ಹೋಗೋಣ ಬನ್ನಿ, ಹಿಂಗೆ ಇನ್ನೇನು ಮಾಡೋಕ್ಕಾಗತ್ತೆ. ಶಟ್ ಕಾಲು ಫುಲ್ ಮುಳುಗ್ತು ಗುರು ನೀರಲ್ಲಿ. ಎಲ್ಲಾದರೂ ಒಂದು ಕಡೆ ನಿಲ್ಸೋಣ ಅಂತಂದ್ರೂ ಆ ಧೈರ್ಯ ಬರ್ತಾಯಿಲ್ಲ ನನಗೆ. ಎಲ್ಲರೂ ಒಂದು ಕಡೆ ನಿಲ್ಲಿಸ್ಕೊಟ್ಟು ಅಟ್ಲೀಸ್ಟು ಕ್ಯಾಮ್ರಾ ಬ್ಯಾಟ್ರಿ ಚೇಂಜ್ ಮಾಡೋಣ ಅಂತಂದ್ರೂ ಆಗ್ತಾಯಿಲ್ಲಲ್ಲ ಗುರು. ಯಾಕೆಂದರೆ ಅಷ್ಟು ದಟ್ಟವಾದ ಕಾಡು. ಏನು ಹೇಳಿ, ಸರಿಯಾಗಿದೆ ಗುರು ಮಾತ್ರ. ಒನ್ಸ್ ಇನ್ ಅ ಲೈಫ್ ಟೈಮ್ ನೀವೆಲ್ಲ ಬರಬೇಕು ಅಂತಲೇ ನಾನು ಕೇಳ್ಕೊತೀನಿ. ಸ್ವಲ್ಪ ಬೆಳಕಿರೋ ಜಾಗದಲ್ಲಿ ನಿಲ್ಲಿಸ್ಕೊಂಡ್ರೆ, ಇಲ್ಲಿ ನಿಲ್ಲಿಸ್ಕೊಳೋಣ ಬೇಡ, ನಿಲ್ಲಿಸ್ಬಾರ್ದು ಅಂತ ಹೇಳಿದ್ದಾರೆ. ನಿಲ್ಸೋಕ್ಕಿಲ್ಲ ಅಲ್ಲಿಗೆ. ಸೊ ಏನು ಮಾಡಬೇಕು ಗೊತ್ತಿಲ್ಲ. ಓ ಮೈ ಗಾಡ್, ಹಾರಿಫಿಕ್ ರೋಡ್ಸ್ ಅಂತಂತೀನಿ ನಾನು ಇದನ್ನು. ಹಾರಿಫಿಕ್ ಅಂದರೆ ಏನು? ಭಯಾನಕ ರೋಡು ಇದು. ನೋಡು ಗುರು, ಇದು ಹೆಂಗಿದೆ ಇದು? ಓ ಫುಲ್ ಶೇಖ್ ಅಬ್ದುಲ್ಲಾನೇ ಇದು ರೋಡು. ಆರ್ ಯು ಸೀರಿಯಸ್? 1 ಅವರ್ ಟೈಮ್ ಕೊಟ್ಟಿದ್ದಾರೆ ಗುರು. 1 ಅವರಲ್ಲಿ ನಾನು ಹೆಂಗೆ ಹೋಗ್ತೀನೋ ಇಲ್ಲ ನನಗೆ ಡೌಟ್ ಆಗ್ತಿದೆ. ಫೈನ್ ಕಟ್ಟಕ್ಕೆ ರೆಡಿಯಾಗಿರ್ಬೇಕಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಬಾಯ್ಸು ನಮ್ಮ ಜೊತೆಗೆ ಇವತ್ತು ಇಲ್ಲಿದ್ದಾರೆ ಅಂತಂದಿದ್ದರೆ ಹೆಂಗಿರೋದು. ಓ ವಾವ್, ಇದು ಸಾಕಾಗಿದೆ ಗುರು. ಇದು ಓಕೆ, ಈ ಥರ ಇದ್ದರೆ ಓಕೆ, ಹೆಂಗೆ ಬೇಕಾದ್ರೆ ಹಂಗೆ ಹೋಗೋಣ. ಅದು ಬಿಟ್ಟು ಒಂದು ಮೇಲ್ಗಡೆಯಿಂದ ಫುಲ್ಲು ಗುಹೆ ಥರ ಮರ ಗಿಡಗಳೆಲ್ಲ ಇದ್ದರೆ, ಇಲ್ಲಿ ನೋಡಿ ವಾಟರ್ ಫಾಲ್ಸ್ ಸೂಪರ್ ಗುರು. ಲೈಫಲ್ಲಿ 20 ವರ್ಷ 25 ವರ್ಷದಿಂದ ನಾನು ಏನು ಮಾಡ್ತಿದ್ದೆ ನನಗೆ ಅರ್ಥ ಆಗಲಿಲ್ಲ ಗುರು. ಸೀರಿಯಸ್ಲಿ, ಇಂಥ ಒಳ್ಳೆ ಜಾಗನ ಮಿಸ್ ಮಾಡ್ಕೊಂಡಿದ್ದೀನಲ್ಲ. ಹೋಗೋಣ. ಹೆಂಗೆ ಗುರು ಹೋಗೋದಿಲ್ಲಿ? ಸರಿಯಾಗಿದೆ ಗುರು ಗುಂಡಿ.
ಇದ್ರೊಳಗಡೆ ನಾನು ಹೇಳೋದಿಷ್ಟೇ, ಇದ್ರೊಳಗಡೆ ಏನಾರು ಬಿದ್ದುಬಿಟ್ರೆ ಹೆಂಗೆ ಅಂದರೆ, ನಾನು ಹೇಳೋದು ಗಾಡಿ ಏನಾರು ಬಿದ್ದುಬಿಟ್ರೆ ಹೆಂಗೆ ಗುರು, ನೀರು ಗೀರೆಲ್ಲ ಹೋಗ್ಬಿಟ್ರೆ ಗಾಡಿ ಒಳಗಡೆ ಒಬ್ಬನೇ ಬೇರೆ ಇದ್ದೀನಿ. ವಾರೇ ವಾ, ಇದೇ ಟರ್ನಿಂಗು. ಸುಮಾರು ವೀಡಿಯೋಸಲ್ಲಿ ನೋಡಿರೋದು ನಾನು. ಓ ಮೈ ಗಾಡ್, ಎಲ್ಲಿದ್ದೀನಿ ನೋಡು ಗುರು ಇಲ್ಲಿ. ಶಟ್, ಏನು ಸಖತ್ತಾಗಿದೆ ಗುರು. ದೇವರನ್ನ ಹೇಳ್ತೀನಲ್ಲ, ಜೀವನದಲ್ಲಿ ಒಂದೇ ಒಂದ್ಸತಿ ಬಾಗುರು, ಇಂಥ ಕಡೆ ಬಾಗುರು. ಯಪ್ಪ ದೇವರೇ, ಮಿರರ್ ರಿಫ್ಲೆಕ್ಷನ್ ಥರ ಇದೆ ಆ ನೀರು. ಇಲ್ಲೇನೋ ವ್ಯೂ ಪಾಯಿಂಟ್ ಇದೆ ಅಂತ ಅನ್ಸುತ್ತೆ. ಓಕೆ, ಕುಡಿಯೋದು ಮಾಡೋದೆಲ್ಲ ಮಾಡಬಾರ್ದಂತೆ, ಓಕೆನಾ? ನೋಡಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ. ಜಸ್ಟ್ ಒಂದು ರೌಂಡ್ ಹಾಕೊಂಬರೋಣ ಬನ್ನಿ. ಓ ಮೈ ಗಾಡ್, ಅಲ್ಲಿ ಹೋಗ್ತೀನಿ ನಾನು ಅದ್ರ ಮೇಲಿಂದ. ಏನು ಹೇಳಿ? ಓಹೋ ಒಬ್ಬನೇ ಇದೀನಿ ಗುರು, ಸೋಲೋ ರೈಡ್. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ ನನಗೆ ಜೀವನದಲ್ಲಿ ಇವತ್ತು. ಯಾಕೆಂದರೆ ಸುಮಾರು ವರ್ಷಗಳ ನಂತರ ಒಂದು ಸೋಲೋ ರೈಡ್ ಬಂದಿದ್ದೀನಿ, ಅದು ಈ ಥರ ಆಫ್ ರೋಡಿಂಗ್, ಅದು ಭದ್ರಾ ರಿಸರ್ವು. ಸೀರಿಯಸ್ಲಿ ಹೆಂಗಿದೆ ನೋಡು ಗುರು, ಬೆಟ್ಟ ಗುಡ್ಡಗಳು. ನನಗೆ ಈ ಮೀಟ್ರ್ ಆಫ್ ಆಗೋದು ಕೆಲಸ ಅಂದರೆ ಇದೊಂದೇ. ಇನ್ನೊಂದು ಏನಂತಂದರೆ, ಈ ಒಂದು ಭದ್ರಾ ರಿಸರ್ವಿಗೆ ನಿಮಗೆ ಯಾವ್ಯಾವ ಗಾಡಿ ಬಿಡ್ತಾರೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 4x4 ಜೀಪು ಮಾತ್ರ, ಅದು ಬಿಟ್ಟರೆ ಕಾರಲ್ಲಿ ಅಥವಾ SUVಯಲ್ಲಿ 4x4 ಆಪ್ಷನ್ ಇದ್ದರೆ ಮಾತ್ರ ನಿಮ್ಮನ್ನು ಬಿಡ್ತಾರೆ. ನೀವು ನಿಮ್ಮ ಕಾರಲ್ಲಿ ಬೇಕಾದ್ರೆ ಬರ್ತೀನಿ ಅಂತಂದರೆ ಧೈರ್ಯ ಮಾಡಿ ಬರ್ಬೋದು, ಏನು ಅಡ್ಡಿ ಇಲ್ಲ. ಬಟ್ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವ್ರು ಬಿಡ್ತಾರೆ ಫಾರೆಸ್ಟ್ ಆಫೀಸರ್ಸು, ಓಕೆನಾ? ಬಟ್ ನೀವು ಹಂಗಂತ ಹೇಳಿ ಓಹೋ ಹೋ 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 ಕಳೆದೋದೆ ಗುರು, ನಾನು ಕಳೆದೋದೆ. ಓಕೆ, ಸೊ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, 4x4 ಜೀಪ್ ಅಲೋ ಮಾಡ್ತಾರೆ, ಅದು ಬಿಟ್ಟರೆ ಇನ್ನೇನು ಅಲೋ ಮಾಡಲ್ಲ. ಮಾಡ್ತಾರೆ, ಬೇರೆ ಗಾಡಿಗಳನ್ನು ಮಾಡ್ತಾರೆ, ಬಟ್ ಅದು ನಿಮ್ಮ ರಿಸ್ಕ್ ಮೇಲೆ ನೀವು ತೊಗೊಂಬರ್ಬೇಕಾಗತ್ತೆ ಅಷ್ಟೇ, ನಿಮ್ಮ ಓನ್ ರಿಸ್ಕ್ ಮೇಲೆ. ಬಟ್ ಏನಾಗುತ್ತೆ ನೋಡಿ, ಗಾಡಿ ಏನಾದರೂ ತಗೊಳಕ್ಕಂತೂ ಎಲ್ಲಿ ಅಂತ ಹೋಗ್ಲಿ ಮಗ ಇದು. ಶಟ್, ಓ ಮೈ ಗಾಡ್, ಓ ಶಟ್, ಮೀಟ್ರು ಆಫ್ ಆಗತ್ತೆ ಗುರು, ಓಕೆನಾ? ಸೊ ಬೈಕು ಮತ್ತು ಕಾರು, ಐ ಮೀನ್ 4x4 ಕಾರ್ಸು. ನಾರ್ಮಲ್ ಕಾರು ಬಿಡ್ತಾರೆ, ನೀವು ಹಂಗಂತ ಹೇಳಿ ಸಿಡಾನ್ನೆಲ್ಲ ತೊಗೊಂಬರ್ತೀನಿ ಅಂತಂದರೆ ಈ ರೋಡಲ್ಲಿ ನಿಮಗೆ ಗೊತ್ತಾಗತ್ತಲ್ಲ ಇಲ್ಲಿ ಬರೋದು ವೇಸ್ಟು ಅಂತ. ಗಾಡಿ ತಗೊಳಕೊಡುತ್ತೆ. ಸೊ ಅದನ್ನೇ ಹೇಳ್ತಿದ್ದೆ. ಸೊ ಇನ್ ಕೇಸ್ ನೀವೇನಾರು ಗಾಡಿ ತಗೊಳಕೊಂಡು ನೀವು, ಓ ಶಟ್, ನನಗೆ ಇನ್ಫಾರ್ಮೇಷನ್ನೇ ಕೊಡೋಕ್ಕಾಗ್ತಿಲ್ಲ, ಬರೀ ಆಫ್ ರೋಡ್ ಬಂತಲ್ಲ, ಇವಾಗ ಏನು ಮಾಡಲಿ? ಓಕೆ, ಸೊ ಲೇಟಾಗಿ ಹೋಗಂಗಿಲ್ಲ, 1 hour ಟೈಮ್ ಕೊಡ್ತಾರೆ ನಿಮಗೆ ಅಷ್ಟೇ. ಸೊ ಆ 1 ಅವರಲ್ಲಿ ನೀವೇನಾದ್ರು ರೀಚ್ ಆಗಿಲ್ಲ ಅಂತಂದರೆ, ಎಷ್ಟು ಅವರ್ ನೀವು ಲೇಟ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಫೈನ್ ಬೀಳ್ತಾ ಇರುತ್ತೆ. 10 ಟೈಮ್ಸು 20 ಟೈಮ್ಸು ಅವ್ರಿಗೆ ಏನು ಅನ್ಸುತ್ತೋ ಆವಾಗ ಫೈನ್ ಹಾಕಿದ್ರು ಅದು ಹಾಕ್ತಾರೆ, ಓಕೆನಾ? ಸಿಂಪಲ್. ಖರಾಬಾಗಿದೆ ಗುರು ಆಫ್ ರೋಡು. ಯಪ್ಪ, ಇಲ್ಲೆಲ್ಲ ನೀವು ನಾರ್ಮಲ್ ಕಾರ್ ತೊಗೊಂಬರ್ತೀನಿ ಅಂತಂದರೆ ಆಗತ್ತಾ ಸ್ನೇಹಿತರೆ? ಚಾನ್ಸೇ ಇಲ್ಲ. ಓ ಮೈ ಗಾಡ್, ಆಫ್ रोड, ये रोड नहीं है, ऑफ रोड है. 450 ಹಿಮಾಲಯನ್ ವರ್ತ್ ಇದೆ ಗುರು ತೊಗೊಳೋದ್ರಲ್ಲಿ. ಓವರಾಲ್ ರಿವ್ಯೂ ಇವಾಗಲೇ ಹೇಳ್ತಾ ಇದ್ದೀನಿ ನೋಡಿ. 450 ಹಿಮಾಲಯನ್, ಇಟ್ ಈಸ್ ವರ್ತ್. ಒನ್ ಕ್ಯಾನ್ ಈಸಿಲಿ ಬೈ ದಿಸ್ ಮಷೀನ್. ಎಲ್ಲಿದ್ದೀನಿ ಗುರು ನಾನು, ದೇವ್ರ ಸತ್ಯಾಗ್ಲೂ ಹೇಳ್ತೀನಿ ಕೇಳು. ಆಗೋದೆ ಗುರು ನಾನು ಇವತ್ತು. ಮಳೆ ಬರೋಕ್ಕೂ ಮುಂಚೆ ಎಸ್ಕೇಪ್ ಆಗೋದು ಒಳ್ಳೇದು ಇಲ್ಲಿಂದ. ಆಫ್ ರೋಡು ಸರಿಯಾಗಿ ಇದೆ ಗುರು. ಏನೋ ನಾರ್ಮಲ್ ಆಗಿರುತ್ತೆ ಆಫ್ ರೋಡ್ ಅಂತ ಅಂದ್ಕೊಂಡ್ರೆ ಇದು ಇದೆ, ಈ ಲೆವೆಲ್ 2 ಆಫ್ ರೋಡ್ ಇದೆ ಇದು.
ಮಳೆ ಬಂದುಬಿಟ್ರೆ ಇವಾಗ ಒಂದು ಶೆಲ್ಟರ್ ಇಲ್ಲ, ಒಂದು ಶೆಡ್ ಇಲ್ಲ. ಶೆಡ್ಗೆ ಹೋಗೋಣ ಅಂತಂದರೆ ಆಗಲ್ಲ. ಒಳ್ಳೆ ಟೈಮಿಗೆ ಬಂದಿದ್ದೀನಿ ಗುರು, ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಲ್ಲ, ಒಳ್ಳೆ ಟೈಮಿಗೆ ಬಂದಿದ್ದೀನಿ. ಮಳೆ ಸ್ಟಾರ್ಟ್ ಆಗ್ತಿದೆ ಗುರು. ಅಪ್ಪ ಕೆಳಗಡೆ ಹೆಂಗೆ ಅಂತಂದರೆ ಕಲ್ಲುಗಳು ಆಯಿತಾ. ಸೊ ಅದ್ರ ಮೇಲೆ ಹೋಗ್ಬೇಕು ಅಂತಂದ್ರೇ ತಲೆನೋವು. ಅಂದರೆ ಹೇಳೋ ಮಾತು ಕೇಳ್ತಾಯಿಲ್ಲ ಗಾಡಿ. ಮಳೆ ಸ್ಟಾರ್ಟ್ ಆಯ್ತಲ್ಲ ಗುರು. ಅಪ್ಪ ಅಯ್ಯೋ, ಇವಾಗ ನೆನೆಯೋದಂತೂ ಪಕ್ಕಾ ಫಿಕ್ಸು ಇಲ್ವಾ? ಓ ಮೈ ಗಾಡ್ ಗುರು, ಟಿಪ್ಪಲ್ಲಿ ಓಡಿಸ್ತಾ ಇದ್ದೀನಿ ಗಾಡಿ ತುದಿಯಲ್ಲಿ. ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ದೀನಿ ನಾನು. ಕಾಲೆಲ್ಲೂ ಕೆಳಗಡೆ ಇರ್ತಾ ಇಲ್ಲ, ನಾನು ಹಂಗೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಅಥವಾ ಗುಂಡಿ ಸರಿಯಾಗಿ ಇದೆ ಅಂತ ಅನ್ನಿಸ್ತಾರೆ. ಈ ನೋಡಿ, ಓ ಶೇಟ್, ಅಪ್ಪ ಅಲ್ಲಲ್ಲೇ ಈ ಥರ ಗುಂಡಿ ಇದೆಯಲ್ಲ, ಅದೇ ಸ್ವಲ್ಪ ಡೇಂಜರು. ಆ ಕಡೆ ಕಾಲು ಇಟ್ಕೊಂಡು ಹೋಗ್ಬಿಡ್ಬೋದು ಅಂತ ಅನಿಸುತ್ತೆ. ಹೌದಾ, ಹೋಗ್ಬಹುದು. ಹೋದೆ. 6 ಜನಕ್ಕೆ ಭದ್ರಾ ರಿಸರ್ವ್ ರೋಡು ಹೆಂಗೆ ಹೋಗ್ಬೇಕು, ಎಲ್ಲಿಂದ ಹೆಂಗೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ. ನಾನು ಅಷ್ಟೇ, ಇದು ಭದ್ರಾ ಅಂದಿದ ತಕ್ಷಣ ನಾನೆಲ್ಲ ಅಂದ್ಕೊಂಡೆ ಗೊತ್ತಾ, ಇದು ಭದ್ರಾವತಿ ಹತ್ರ ಎಲ್ಲ ಬರುತ್ತೆ, ನಡಿಗುರು ಇಲ್ಲಿ ಹತ್ರ ಇದೆ ಹೋಗ್ಬಿಡೋಣ ಅಂತ. ಹೆಂಗುರು ಹೋಗ್ತೇವೆ, ಬಿಸಿಲೇಬೇಕು, ಗುಡ್ಡಿಯಲ್ಲಿ ಇದ್ದೀರ ಆಗ್ತೀನಿ ಇಲ್ಲ. ಓಕೆ, ಸೊ ನಾನೇನು ಮಾಡ್ತೀನಿ ಗೊತ್ತಾ, ನಿಮಗೆ ಇದ್ರದ್ದು ಲೊಕೇಶನ್ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ನೋಡ್ಕೊಂಡು ಬನ್ನಿ. ಈ ಒಂದು ಅದ್ಭುತವಾದಂಥ ಪ್ರಕೃತಿ ಸೌಂದರ್ಯವನ್ನು ಸವಿದು ಬನ್ನಿ. ಅಪ್ಪ ದೇವರೇ ಪರಮಾತ್ಮ ಕಾಪಾಡಪ್ಪ. ಇದು ಯಾವುದೋ ಅಚಲು ಬೆಟ್ಟನೋ ಪತ್ಲಾ ಬೆಟ್ಟನೋ ಇದ್ದೀಗೆಲ್ಲ ಗುರು. ಇದು ಸೀರಿಯಸ್ಲಿ ಪತ್ಲಾ ಬೆಟ್ಟ ಥರನೇ ಇದೆ ಗುರು. ಇದು ಡೆನ್ನಿಸು ಫಾರೆಸ್ಟ್. ಕೊಲ್ಲೂರು ಮೂಕಾಂಬಿಕೆ ತಾಯಿ ಕಾಪಾಡಮ್ಮ, ದಯವಿಟ್ಟು ಕಾಪಾಡು. ಆಲ್ಮೋಸ್ಟ್ ಅಲ್ಲಿ 1:29 ಆಗಿದೆ, ಇನ್ನೂ 3/4 ಗಂಟೆ ದಾರಿ ಇದೆ. ತುಂಬ ದೂರ ಇದೆ ಇದು. ಆಲ್ಮೋಸ್ಟ್ ಅಲ್ಲಿ 12 ಕಿಲೋಮೀಟ್ರನ್ನ ಬರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಕಿಲೋಮೀಟ್ರಲ್ಲಿ ಹಾಕಿರ್ತೀನಿ ನೋಡಿ. ಓ ಮರ ಬಿದ್ದಿದೆ, ಬಟ್ ಕಟ್ ಮಾಡಿದ್ದಾರೆ, ಫ್ರೆಶ್ ಆಗೇ ಕಟ್ ಮಾಡಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳೋದು ಸುಮ್ಮನೆ ಆಯಿತಾ, ನಮ್ಮಲ್ಲಿ ಇರಲಿ ಮಾತ್ರ. ಸೊ ಈ ಒಂದು ಜಾಗಕ್ಕೆ ಬಂದೆ ಆಯಿತಾ. ಏನು ಅಪ್ಪಿ ಬ್ಯಾಲೆನ್ಸ್ ಬಿದ್ದು, ನಾನೇ ಅಂತಲೇ ಹೇಳ್ತಿಲ್ಲ, ಯಾರೋ ಒಬ್ಬರು ವ್ಯಕ್ತಿ ಅಂತಲೇ ತೊಗೊಳೋಣ ಬಿಡಿ, ಓಕೆನಾ. ಸೊ ಹಿಂಗೆ ಬರ್ತಾ ಇರ್ತಾರೆ, ಇದ್ರ ಒಳಗಡೆ ಹಿಂಗೆ ಹೋಗಿ ಬಿದ್ರು ಏನಲ್ಲಿ, ಹಿಂಗೆ ಬ್ಯಾಲೆನ್ಸ್ ತಪ್ಪಿ ಇದ್ರ ಒಳಗಡೆ ಹೋಗಿ ಹಿಂಗೆ ಬಿದ್ಬಿಟ್ರು. ಏನು ಮಾಡ್ತಾರೆ ಗುರು, ನಾನು ಕೇಳೋದು ಇಷ್ಟೇ, ಏನು ಮಾಡ್ತಾರೆ? ಸೊ ನಾನು ಹೇಳ್ತಿರೋದು ಹಿಂಗೆ ಕೆಳಗಡೆ ಎಲ್ಲ ಹೋಗಿ ಬಿದ್ದ, ಗೊತ್ತೇ ಆಗಲ್ಲ ಎಲ್ಲೋಗಿ ಬಿದ್ದ ಏನು ಅಂತಲೂ ಗೊತ್ತಾಗ್ತಿಲ್ಲ. ಎಷ್ಟು ಕಷ್ಟ ಅಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಅದನ್ನು ಮತ್ತೆ ಕಂಡುಹಿಡಿಬೇಕು ಅಂತ. ಆ ವ್ಯಕ್ತಿನ ಅಪ್ಪಿ ಬದುಕಿದ್ರೆ ಏನೋ ಎದ್ದು ಬಂದ, ಓಕೆ, ಇಲ್ಲ ಅಂತಂದ್ರೆ ಹೆಂಗೆ ಕಂಡುಹಿಡಿಯೋದು? ಕಷ್ಟ ಇದೆ. ವಾವ್, ಏನಂದ್ರೆ ಏನೂ ಗೊತ್ತಿಲ್ಲ ಗುರು. ಹೊರಗಡೆ ಎಷ್ಟು ಗುಂಡಿ ಅಂತಂದರೆ, ಒಂದು ಅಂದಾಜು ಹೇಳ್ಬೇಕು ಅಂದರೆ ಒಂದು 40ರಿಂದ 45 ಗುಂಡಿಗಳು ಇದೇ ಥರ ಸಿಗುತ್ತೆ ನಿಮಗೆ. ನಾನು ಎಲ್ಲದನ್ನೂ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ನನ್ನನ್ನು ಸೇರಲು ಬಾ. ತಾಯಿ ಮೂಕಾಂಬಿಕೆ ದೇವರೇ, ಆ ಶಕ್ತಿ ನನಗೆ ಕೊಡು ತಾಯಿ, ದಯವಿಟ್ಟು. ನನಗೆ ಭಯ ಆಗ್ತಾ ಇದೆ, ನೀವೇ ನನಗೆ ಯಾವಾಗಲೂ ಕಾಪಾಡ್ಕೊಂಬಂದಿರೋದು. ತಾಯಿ ಮೂಕಾಂಬಿಕೆ ಹಾಗೂ ಶಬರಿಮಲೆ ಅಯ್ಯಪ್ಪ, 2 ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮನ ಹೆಸರು ಮತ್ತು ನಮ್ಮ ಅಪ್ಪ ಅಮ್ಮನ ಹೆಸರು ಅನಿಲ ರೇಣುನಾಥನ್. ಇಲ್ಲಿ ಹೆಂಗಪ್ಪ ಇಲ್ಲಿ? ಹಾಂ, ಓಕೆ.
ಓಕೆ ಓಕೆ ನಿಖಿಲ್ ಓಕೆ ಓಕೆ. ಹಾಂ, ಕೆಮ್ಮನ್ ಗುಂಡಿಗೆ ರೀಚ್ ಆದರೆ ಅಲ್ಲಿ ಎಲ್ಲರೂ ಊಟ ಮಾಡಬೇಕು. ಯಾಕಂದರೆ ತಿಂಡಿ ಕೂಡ ತಿಂದಿಲ್ಲ ನಾನು. ಹೊಟ್ಟೆ ಸಿಕ್ಕಾಬಿಟ್ಟೆ ಎಷ್ಟಾಗ್ತಾಯಿದೆ. ಒಂದು ಲೋಟ ನೀರು ಕುಡ್ದಿಲ್ಲ, ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ರೈಡ್ನ. ಗುರು ಹಂಗೆ ಗುರು, ನನಗೆ ಯಾರು ದಯವಿಟ್ಟು ಬರ್ರೋ, ಹೆಲ್ಪ್ ಮಾಡ್ರು. ಶಟ್ 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 ಶಟ್. ಕಾಲು ಕೊನೆಗೂ ಇಡಬಾರ್ದು ಅಂತ ಅಂದ್ಕೊಂಡ್ರು ಇಟ್ಬಿಟ್ಟೆ ಗುರು. ಸರಿಯಾಗಿದೆಯಲ್ಲ ಗುರು ಗುಂಡಿಗಳು. ಓ ಶಟ್. ಇಲ್ಲಿ ಹೆಂಗಪ್ಪ ಹೋಗೋದು? ಲೆಫ್ಟಿಗೆ ಹೋಗ್ಬಿಡ್ಬೇಕಿತ್ತು ನಾನು. ಅಯ್ಯೋ 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 ನೀರು. ಗುರು ಮ್ಯಾಟ್ರ್ ಏನಂತಂದರೆ ಇಲ್ಲಿಂದ ವಾಪಸ್ ಹೋಗೋಣ ಅಂತಂದ್ರೂ ಆಗಲ್ಲ ಗುರು. ಬರೋದು ಬಂದ್ಬಿಟ್ಟಿದ್ದೀನಿ. ಅದು ಒಬ್ಬನೇ ಏನಿಲ್ಲ, ದೇವರಷ್ಟು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಶರ್ಟ್ ಯಾವನೋ ಒಬ್ಬ ಯೂಟ್ಯೂಬಲ್ಲಿ ಹಾಕಿದ್ದಾನೆ, 20 ನಿಮಿಷಕ್ಕೆಲ್ಲ ಹೊಡೆದ್ಬಿಡ್ಬೋದು ಅಂತ. ಹುಚ್ಚು ನನ್ನ ಮಗ ಅನ್ಸುತ್ತೆ ಯಾವನೋ ಅವನು. 20 ನಿಮಿಷಕ್ಕಂತ 20 ನಿಮಿಷ ನನ್ನ ಮಗಂದು ಆಗಲೇ ಅರ್ಧ ಗಂಟೆ ಆಗಿದೆ. ಇನ್ನು ನಾನು ಎಲ್ಲೋ ರೀಚೇ ಆಗಿಲ್ಲ. ಗುಂಡಿ ಮೇಲೆ ಗುಂಡಿ ಗುರು. ನನಗೆ ಎಲ್ಲೋ ತಗ್ಲಾಕೊಂತೀನ ಅಂತ ನನಗೆ ಭಯ ಆಗ್ತಿದೆ ಗುರು. ಬೆಂಗಳೂರಲ್ಲಿ ಒಂದು ನಿಮಿಷ ಫಸ್ಟ್ ಮಾತಾಡೋದು ಬೇಡ, ಇದು ಕ್ರಾಸ್ ಆಗ್ಬಿಡೋಣ ಫಸ್ಟು, ಆಮೇಲೆ ಮಾತಾಡೋಣ. ಓಕೆ. ಹಾಂ, ಬೆಂಗಳೂರಲ್ಲಿ ಸುಮ್ಮನೆ ನಮಗೆ ಗೊತ್ತಿರೋ ದಾರಿಯಲ್ಲೇ ಒಂದು ನೀರಿತ್ತು ಅಂತಂದರೆ ಅದನ್ನು ದಾಟೋದಕ್ಕೇ 1000 ಸತಿ ಯೋಚನೆ ಮಾಡ್ತೀವಿ. ಇದು ಯಾವ ಜಾಗ, ಇದು ಹೆಂಗಿದೆ, ಏನು ಅಂತಲೇ ನನಗೆ ಗೊತ್ತಿಲ್ಲ ಗುರು. ಅಂಥದ್ರಲ್ಲೂ ದಾಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹಾಂ, ಮೀಟ್ರ್ ಬೇಕು ಗುರು. ಪರಮಾತ್ಮ, ಇನ್ನೂ ಎಷ್ಟು ಗುಂಡಿ ಗುರು? ಸಾಕು ಗುರು, ನಾನು ಹೋಗ್ತೀನಿ ಗುರು ಮನೆಗೆ. ಸಾಕಾಗಿ ಹೋಗಿದ್ದೆ ನನಗಂತ ನಿಜವಾಗ್ಲೂ. ಶಟ್ ಹೋಯ್ತು ಹೋಯ್ತು ಗುರು, ಹೋಯ್ತು ಗುರು. ಇಲ್ಲಾಂದರೆ ಸೈಡಿಂದ ಹೋಗ್ಬಿಡ್ಬೋದು ಹಿಂಗೆ. ಅಷ್ಟು ಇಲ್ಲ. ಇವಾಗಿರೋದು ರಿಯಲ್ ಟಾಸ್ಕು. ಐ ಥಿಂಕ್ ಗುಂಡಿ ಎಲ್ಲ ಮುಗಿತು ಅನ್ಸುತ್ತೆ. 400 ಕೋಟೆಗೆ ಹೋಗ್ತಾ ಇದ್ದೀವಿ. ಏನು ಗುರು ಇದು, 1 by 1 ಕ್ರೇಜಿ ಅಡ್ವೆಂಚರ್ ಗುರು. ನನಗೆ ಹಿಂಗೆ ಹೋಗಿ ಲೆಫ್ಟಿಗೆ ಹೋಗ್ಲಾ ಅಥವಾ ಹಿಂಗೆ ಹೋಗ್ಲಾ ಗೊತ್ತಾಗ್ತಿಲ್ಲ. ಲೆಫ್ಟಿಗೆ ಹೋಗೋದೇ ಬೆಸ್ಟ್, ಯಾಕಂದರೆ ಅಟ್ಲೀಸ್ಟ್ ಕಾಲು ಕೊಡೋಕ್ಕೆ ಜಾಗ ಇದೆ. ಸೂಪರ್ ಗುರು, ಸೂಪರ್ ಐಡಿಯಾ ಉಪಯೋಗಿಸಿದೆ. ಇಲ್ಲೇನು ಉಪಯೋಗಿಸ್ತೀಯಾ ನಿಖಿಲ? ಏನು ಉಪಯೋಗಿಸಂಗಿಲ್ಲ, ಹಂಗೆ ಹೋಗೋದಷ್ಟೇ. ಹೋಗೋಣ ಬಾಗಿರು. ಎಷ್ಟೆಷ್ಟೆಲ್ಲ ಆಫ್ ರೋಡ್ ಮಾಡಿದ್ದೀವಿ, ಅದೆಲ್ಲ ಹೇಳ್ತಾ ಇದೆ, ಇದೆಲ್ಲ ಹೇಳ್ತಾ ಇದೆ. ಬಂದರೆ ಎದುರುಗಡೆ ಏನು ಮಾಡಬೇಕಿದೆ, ಹಿಂಗೆ ಮಾಡಬೇಕಷ್ಟೆ. ಆವಾಗ ಎದುರತ್ತದು ಸೌಂಡಿಗೆ, ಗರ್ಜನೆಗೆ ಭಯ ಪಡತ್ತೆ. ಗುರು ಎಷ್ಟು ಗುರು ಗುಂಡಿ ಕೊಡ್ತೀಯ ಜೀವನದಲ್ಲಿ. ಲೂಸ್ ಮಣ್ಣಿಲ್ಲ, ಅದೊಂದು ಅಡ್ವಾಂಟೇಜ್ ಗುಂಡಿಗಳಲ್ಲಿ. ಅಂದರೆ ಕೆಸರಿಲ್ಲ, ಕಲ್ಲುಗಳು ಅದಿರುತ್ತೆ, ಆರಾಮಾಗಿ ಹೋಗ್ಬೋದು. ತಾರ್ ಕಾಣಿಸ್ತಿದೆ ಸ್ವಲ್ಪ. ನಂಗೆ ಇವಾಗ ಹೆಂಗೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಿಂಗೆ ಹೋಗ್ಬೇಕಾ? ಇಲ್ಲ ಗುರು, ಇಲ್ಲಿ ಯಾರು ಇಲ್ಲ. ನೋ ಎಂಟ್ರಿ ಅಂತ ಬೋರ್ಡ್ ಬೇರೆ ಹಾಕ್ಯಾರೆ. ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, ನಾನು ಹಿಂಗೆ ಹೋಗ್ಬಿಡ್ತೀನಿ.
ಓಕೆ ಸರ್. ಸರ್ ಸಾಮಾನ್ಯವಾಗಿ ಇದರಲ್ಲಿ ಬೇಗ ಅಂದರೆ ಎಷ್ಟು ನಿಮಿಷದಲ್ಲಿ ಬರ್ಬೋದು? ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ನಾವು ಬರ್ತಿದ್ವಿ, ಬಟ್ ಏನ್ ಮಾಡೋದು, ಇರೋದೇ ಒಬ್ರೆ. 1.5 ಗಂಟೆ ಮಾಡ್ತಾರೆ, ಕೆಲವರು 1.5 ಗಂಟೆ 2 ಗಂಟೆ ಮಾಡಿರೋದು ಉಂಟು. ಆಫ್ ರೋಡಿಂಗ್ ಇದ್ರೆ ಓಕೆ ಮಾಡ್ಬೋದು. ಮ್ಯಾಟ್ರ್ ಏನಂತಂದ್ರೆ ಈ ಫಾರೆಸ್ಟ್ ನೋಡಿದ ತಕ್ಷಣ ಮೀಟರ್ ಆಫ್ ಆಗುತ್ತೆ. ನಿಮಗೆ ಅಲ್ಲಿ ಫುಲ್ ಆಳ ಬಿದ್ದಿದಲ್ಲ ಸರ್, ಏನ್ ಇಲ್ಲಿ ತನಕ ಹೋಗ್ತಿದೆ ನೀರು ಫುಲ್ಲು. ಇಷ್ಟ ರೋಡೇ ಇಲ್ಲಲ್ಲ. ಹೌದು, ಅಲ್ಲಿ ಅವ್ವಾನು ಆನೆ ಸೈಟ್ ಆಗುತ್ತೆ, ಅಡ್ಡಾಟನೆ ನಿಂತ್ಬಿಡುತ್ತೆ ಆನೆ. ಸಗಣಿ ನೋಡಿರ್ಬೇಕು. ನೋಡಿದೆ. ಹೌದಾ? ಓ, ನೀವು ಈ ಕಡೆ ಬಿಡಲ್ವಾ? ಒಂದೊಂದ್ ಬೈಕ್ ಎಲ್ಲ ಬಂದ್ರೆ ಬಿಡೋದೇ ಇಲ್ಲ, ಒಬ್ಬೊಬ್ರೆ ಸೋಲೋ ಬಿಡಲ್ಲ. ನನ್ ಪುಣ್ಯ ಹಂಗಿದ್ರೆ ಜನ ಬಂದ್ರೆ ಏನಾರು ಮಾಡಿ ಕಳಿಸ್ಬೋದು. ಒಬ್ರು ಬಿದ್ರೆ ಇನ್ನೊಂದ್ 3 ಜನ ಯಾರು ಒಬ್ರು ಇದ್ರೆ ಜೊತೆಗೆ ಅಟ್ಲೀಸ್ಟ್ ಏನೋ ಒಬ್ರೇ ಹೋಗಿ ಬಿದ್ದು ಏನಾರು ಆದ್ರೆ ನಾವ್ ಹೊಡಬೇಕಾದ್ರೆ ನೆಟ್ವರ್ಕು ಸಿಗಲ್ಲ. ನೆಟ್ವರ್ಕ್ ಇಲ್ಲ, ಅದೇ ನೋಡಿದೆ. ಅದೇ ಪ್ರಾಬ್ಲಮ್. ಹಿಂಗ್ ಹೋದ್ರೆ ಎಲ್ಲಿ ಹೋಗುತ್ತೆ ಸರ್ ಇದು? ಇದು ಜೀಪಲ್ಲಿ ಹೋಗ್ಬೇಕು ಎಬ್ಬೆ ಫಾಲ್ಸ್ ಸಿಗಾದ್ರೆ. ಇದು ಬೈಕ್ ಬಿಡಲ್ಲ? ಬೈಕ್ ಬಿಡಲ್ಲ ಸರ್, ಎಲ್ಲ ಕಡೆ ಬೇರೆ ಕ್ಲೋಸ್. ಪ್ಯೂರೆಸ್ಟ್ ಟೈಗರ್ ರಿಸರ್ವ್. ಹೌದಾ? ಸರಿ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಅಲ್ಲಿಗೆ ಮುಗೀತು ರಿಸರ್ವು ಅಂತೂ ಇತ್ತು, ಮುಗಿದ್ದೆ ಗುರು. ಯಾವ ರೀತಿಗೆ ಖುಷಿ ಆಗ್ತಿದೆ ಅಂತಂದ್ರೆ ನನ್ನ ಕೈಲಿ ಇಡ್ಲಕ್ಕಾಗ್ತಿಲ್ಲ. ಅವರೇ ಹೇಳ್ತಿದ್ದಾರೆ ನೋಡಿ, ಫಾರೆಸ್ಟವರು ಒಬ್ಬೊಬ್ಬರೇ ಹೋದ್ರೆ ಬಿಡೋದೇ ಇಲ್ಲ ಅಂತ ಈ ಕಡೆಯಿಂದ. ನನ್ನ ಪುಣ್ಯಕ್ಕೆ ಆ ಕಡೆಯಿಂದ ನಾನು ಬಂದಿದ್ದಕ್ಕೆ ನನಗೆ ಒಬ್ಬರೇ ಬಿಟ್ಟರು ಅಷ್ಟೇ. ಇನ್ನೇನು ಶಿವಮೊಗ್ಗ Big stepper, underground methods, top notch hoes, get the most, not the lizard. ಸಬ್ಸ್ಕ್ರೈಬ್ ಮಾಡ್ರೋ.